ಇದು ಸೆಕೆಂಡ್ ಸೈಟು ನೋಡಿ, ಇಲ್ಲೊಂದು ಬಾಕ್ಸ್ ಇದೆ, ಇಲ್ಲಿ ಆಮೇಲೆ ಇಲ್ಲಿ 2 ಬಾಕ್ಸು. ಇದೊಂದು 4 ಫ್ರೇಮ್ ಇದ್ದು, ಇದೊಂದು 8 ಫ್ರೇಮ್. ನೋಡೋಣ, ಈ 4 ಫ್ರೇಮ್ ಬಾಕ್ಸು ಲಾಸ್ಟ್ ಮಂತು ನವಂಬರ್ 11ಕ್ಕೆ ಡಿವೈಡ್ ಮಾಡಿ ಸೆಲ್ ಕೊಟ್ಟಿದ್ದು. ಆಮೇಲೆ 11 ಆದಮೇಲೆ 16ಕ್ಕೆ ಬಂದು ಒಂದು ಬ್ರೂಡ್ ಕೊಟ್ಟು ಹೋಗಿದ್ದು. ಅದಾದಮೇಲೆ ಇವತ್ತು ಡಿಸೆಂಬರ್ 16, 1 ಮಂತ್ ಆಯಿತು. ನೋಡಿ, ಹುಳ ಎಲ್ಲ ನಾರ್ಮಲಾಗಿ ಕಾಣಿಸ್ತಾಯಿದೆ, ಅಂದರೆ ಸಕ್ಸಸ್ ಕೂಡ ಆಗಿದೆ. ಮತ್ತು ಇದು ರಟ್ಟು ನೋಡಿ, ಇದು ಎಂಟಿ ಫ್ರೇಮ್ ಇತ್ತು, ಇದರ ರಟ್ಟು ಕಟ್ಟಿದೆ. ಹುಳನೂ ಶೈನಿಂಗ್ ಎಲ್ಲ ಚೇಂಜ್ ಆಗಿಲ್ಲ, ಅಂದರೆ ಕ್ವೀನ್ ಸಕ್ಸಸ್ ಆಗಿದೆ ಅಂತ. ಈಗಿದು 4 ಫ್ರೇಮು ಬಾಕ್ಸಿಂದ 6 ಫ್ರೇಮ್ ಬಾಕ್ಸಿಗೆ ಹಾಕ್ತೀನಿ. ಈ ಸೈಟಲ್ಲಿ ಸದ್ಯಕ್ಕಿರೋದು 3. ಈ ಸೈಟ್ ಏನಕ್ಕೆ ಇಟ್ಟಿದ್ದೆ ಅಂದರೆ, ಇಲ್ಲಿಂದ ಈ ಮೊಬೈಲಲ್ಲಿ ಕಾಣಲ್ಲ ಅನ್ಕೋತೀನಿ, ಇಲ್ಲೊಂದು ದೊಡ್ಡ ಮರ ಕಾಣ್ತಾ ಇದೆಯಲ್ಲ, ಅದರಿಂದ ನೆಕ್ಸ್ಟು ಅಲ್ಲಿಂದ ಒಂದು 200 ಮೀಟ್ರ್, ಇಲ್ಲಿಂದ ಏರ್ ಡಿಸ್ಟೆನ್ಸ್ ನೋಡ್ರೆ ಒಂದು 300 ಮೀಟರ್ಸಿಗೆ ಒಂದು 5 ಎಕರೆ ರಬ್ಬರ್ ಇತ್ತು. ಸೊ ರಬ್ಬರ್ ಇಟ್ಟರೆ ತುಪ್ಪ ಬರುತ್ತೆ, ಒಳ್ಳೆ ಬಿಲ್ಡ್ ಆಗುತ್ತೆ ಅಂತ ಹೇಳಿದ್ರು ಅಂತ 3 ಇಯರ್ಸ್ ಆಯಿತು ಈ ಸೈಟಿಗೆ. ಆವಾಗ ಒಂದು 5 ಬಾಕ್ಸ್ ತಗೊಬಂದಿಟ್ಟೆ. ನಮ್ಮ ಅದೃಷ್ಟ ಹೆಂಗಿತ್ತು ಅಂದರೆ, ನಾನು ಯಾವಾಗ ಬಾಕ್ಸ್ ತಗೊಬಂದಿಟ್ಟನೋ ಇಟ್ಟು ನೆಕ್ಸ್ಟ್ ಡೇನೇ ಆ ಜಮೀನು ಸೇಲ್ ಮಾಡಿದ್ರಂತೆ. ಅದಾದಮೇಲೆ ವಿದಿನ್ 15 ಡೇಸಲ್ಲಿ ನಾನು ಬಾಕ್ಸ್ ಇಟ್ಟು ಎಕ್ಸಾಕ್ಟ್ 15 ಡೇಸಿಗೆ ಬಂದು ನೋಡ್ತೀನಿ, ಅಷ್ಟು ರಬ್ಬರ್ನೆಲ್ಲ ಕಡಿದ್ಬಿಟ್ಟವ್ರೆ. 5 ಎಕರೆ ರಬ್ಬರ್ ಕಡ್ದು ಅಲ್ಲಿ ಆಮೇಲೆ ಅಡಿಕೆ ತೋಟ ಹಾಕಿದ್ದಾರೆ. ನೋಡಿ, ಚೆನ್ನಾಗಿ ಬಿಲ್ಡ್ ಆಗಿದೆ, ಕಡ್ಡಿ ಮೊಟ್ಟೆನೂ ಇದೆ. ಈಗ ಇದನ್ನು 6 ಫ್ರೇಮಿಗೆ ಹಾಕಿಡ್ತೀನಿ. ಆಮೇಲೆ ಯಾವಾಗಾರು 8 ಫ್ರೇಮ್ ಬಾಕ್ಸ್ ಇದ್ದರೆ ಆಮೇಲೆ ಅದಕ್ಕೆ ಹಾಕ್ತೀನಿ, ಇಲ್ಲಾಂದರೆ 6 ಫ್ರೇಮೇ ಇಡ್ತೀನಿ. ಆ ಥರ ಆಯಿತು. ಅದಾದಮೇಲೆ ಈ ಸೈಟಿಂದ ಮತ್ತೆ ತೆಗೆದಿಲ್ಲ, ಯಾವಾಗಲೂ 4-5 ಬಾಕ್ಸ್ ಇರುತ್ತೆ. ಆದರೆ ಈ ಸೈಟಿಗೆ ತುಪ್ಪನೇ ಬರೋಲ್ಲ, ಬಟ್ ಸ್ಟಿಲ್ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ಸುತ್ತಲೂ ಹುಲ್ಲು ಗಿಲ್ಲು ಅದು ಇದು ಅಂತ ಸಿಗ್ತಾ, ಏನೋ ಹೂವಿಂದು ಸಿಗುತ್ತೆ, ಅದಕ್ಕೆ ಒಳ್ಳೆ ಡೆವಲಪ್ ಆಗುತ್ತೆ ಅಂತ ಇಲ್ಲೇ ಇಟ್ಟಿದ್ದೀನಿ. ತುಪ್ಪ ಏನು ಬಂದಿಲ್ಲ. ಈಗ ಸದ್ಯ 3 ಬಾಕ್ಸ್ ಇದೆ. ಈ ವರ್ಷ ಇಷ್ಟೇ ಬಾಕ್ಸ್ ಇಡೋಣ ಅಂತ ಮಾಡಿದ್ದೀನಿ. ಈ ವರ್ಷರೂ ನೀಟಾಗಿ ತುಪ್ಪ ಬರುತ್ತೆ ನೋಡೋಣ ಅಂತ. ಅದಕ್ಕೆ ಇಟ್ಟು 15 ಡೇಸ್ಗೆ ಹೋಯ್ತು 5 ಎಕರೆ ರಬ್ಬರು. ಅಲ್ಲೇ ಆ ರಬ್ಬರ್ ಇರೋಡ್ಲೇ ಇಡೋಣ ಅಂತಿದ್ದೋ, ಅಲ್ಲಿ ಯಾರೂ ಇರಲ್ಲ ಅಂತ ಸುದ್ದಿ ಗೊತ್ತಾಗಿದ್ದಕ್ಕೆ ಇದು ನೋಡಿ, ಕಡ್ಡಿ ಬಟ್ಟೆ ಕಾಣಿಸ್ತಾ ಇದೆಯಾ? ನೋಡಿ, ಕಡ್ಡಿ ಬಟ್ಟೆ ನೀಟಾಗಿದೆ ಬ್ರೂಡು. ಇದು 2ನೇ ಸೈಟ್. ಆಮೇಲೆ ಇಲ್ಲಿ ನೆಕ್ಸ್ಟ್ ಒಂದು 8 ಫ್ರೇಮ್ ಬಾಕ್ಸ್ ಇದೆ. 3 ಬಾಕ್ಸ್ ಇರೋ ಸದ್ಯಕ್ಕೆ. ನೋಡಿ, ಇದು ಕ್ವೀನ್ ಸೆಲ್ ಕೊಟ್ಟಿದ್ದು. ಸೆಲ್ ಈ ಥರ ನೀಟಾಗಿ ಓಪನ್ ಆಗಿದೆ ಅಂದರೆ ಸೆಲ್ಲು ಕ್ವೀನ್ ಹೊರಗಡೆ ನೀಟಾಗಿ ಬಂದಿದೆ ಅಂತ ಅರ್ಥ. ಸೊ ಈಗ 6ಕ್ಕೆ ಹಾಕಿದ್ದೀನಿ. ಇದಕ್ಕೆ 2 ಫ್ರೇಮ್ ಕೊಟ್ಟು ಮತ್ತೆ ವಾಪಸ್ ಇಲ್ಲೇ ಇಡ್ತೀನಿ. ಈಗಲೂ ಫೀಡಿಂಗೇನು ಕೊಟ್ಟಿಲ್ಲ, ಫುಡ್ ಸೋರ್ಸ್ ಸಿಗ್ತಾಯಿದೆ, ಹಾಗೆ ಕೊಟ್ಟಿದೆ. ಫೀಡಿಂಗ್ ಕೊಟ್ಟರೆ ಬೇಗ ಡೆವಲಪ್ ಆಗೋದು. ಈಗ ಸದ್ಯ ನನಗೆ ಸ್ವಲ್ಪ ಸ್ಲೋ ಡೆವಲಪ್ ಆದರೂ ಸಾಕು. ಅರೌಂಡ್ 1 ಮಂತ್ ಆಯಿತು ಇದ್ರ ಮೇಂಟೈನ್ ಮಾಡಿದೆ. ಈ 4 ಫ್ರೇಮ್ ಆಗೋದೇ ದೊಡ್ಡ ಸಮಸ್ಯೆ. 4 ಫ್ರೇಮ್ ಆಯಿತು ಅಂದರೆ ಆಮೇಲೆ 6 ಫ್ರೇಮ್ 8 ಫ್ರೇಮೆಲ್ಲ ಮ್ಯಾಟ್ರೇ ಅಲ್ಲ, ವಿದಿನ್ 15 ಡೇಸಲ್ಲಿ ಆಗೋಗ್ಬಿಡುತ್ತೆ. ಫಸ್ಟ್ ಇನಿಷಿಯಲ್ ಬಿಲ್ಡ್ ಆಗೋದೇನಿದೆಯಲ್ಲ ಅದೇ ಸ್ವಲ್ಪ ಸಮಸ್ಯೆ ಇರೋದು. ಓಕೆನಾ? ಓಕೆ ಬಾಯ್. ಇದು ಸೆಕೆಂಡ್ ಸೈಟ್ ಆಯಿತು.